ಅಮ್ಮ ಕ್ಯಾಬಲ್ಲಿ ಬಂದಿದ್ಯಲ್ಲ, ರಾಧಿಕಾ ನೀರು ತಗೊಂಡ್ ಬಾ. ತರ್ತಿದ್ದೀನಿ ರೀ. ಅತ್ತೆ, ಹೇಳಮ್ಮ, ಏನಾಯ್ತು? 16 ದಿನದ ಶಾಸ್ತ್ರಕ್ಕೆ ಅಂತ ನಮ್ ನೆಂಟ್ರನ್ನ ಕರೆಯೋಣ ಅಂತ ಹೋಗಿದ್ದೆ ಕಂದ. ಬರೋ ದಾರಿಲಿ ಕಾರ್ ಬ್ರೇಕ್ ಫೇಲ್ ಆಗಿ ದೊಡ್ಡ ಅನಾಹುತ ಆಗ್ತಿತ್ತು. ಏನ್ ಅನಾಹುತ ಅಮ್ಮ? ಏನಾಯ್ತು? ಕಾರ್ ಬ್ರೇಕ್ ಫೇಲ್ ಆಗಿ ಒಂದು ಚಿಕ್ಕ ಮಗುಗೆ ಗುದ್ಬಿಡ್ತೀವಿ ಅನ್ನೋಷ್ಟ್ರಲ್ಲಿ ಒಬ್ಬ ಹುಡುಗ ದೇವ್ರ ತರ ಬಂದು ಕಾಪಾಡ್ದ. ಅಮ್ಮ, ಆ ಮಗುಗೆ ಏನೂ ಆಗಿಲ್ಲ ತಾನೆ? ಏನೂ ಆಗ್ಲಿಲ್ಲ ಕಂದ. ಅವನ್ ಬಂದ್ ಕಾಪಾಡದೆ ಹೋಗಿದ್ರೆ ಅಲ್ಲೇನಾಗ್ತಿತ್ತು ಅಂತ ನೆನ್ಸ್ಕೊಳಕ್ಕೂ ಕಷ್ಟ ಆಗ್ತಿದೆ. ನಿಜವಾಗ್ಲೂ ಅವನು ದೇವ್ರ ತರ ಬಂದು ನನ್ನೂ ಆ ಮಗುನೂ ಕಾಪಾಡ್ಬಿಟ್ಟ. ಅತ್ತೆ, ಈಗ ಯಾವ ತೊಂದ್ರೆನೂ ಇಲ್ಲ ಅಲ್ವಾ? ಏನೂ ಇಲ್ಲಮ್ಮ. ಅದ್ ಸರಿ, ನೀವಿಬ್ರು ಗೋಲ್ಡ್ ಶಾಪಿಗೆ ಹೋಗಿದ್ರಲ್ಲ, ಕರಿಮಣಿ ಸರ ತಗೊಂಡ್ ಬಂದ್ರಾ? ಸಾಹೇಬ್ರು ಸರ ತಗೊಂಡ್ ಸುಮ್ನಾಗಿಲ್ಲ ಅತ್ತೆ, ಅದ್ರ ಜೊತೆ ಬೋನಸ್ ತರ ನಮ್ಮ ಅಕ್ಕಂಗೆ ನೆಕ್ಲೇಸು ತಗೊಂಡ್ ಬಂದಿದ್ದಾರೆ. ಅಂದ್ರೆ ಅಮ್ಮ, ಅದು ಕಂದ ಕೈಲಾಶ್, ನಿನ್ ಹೆಂಡತಿಗೆ ನೀನ್ ಪ್ರೀತಿಯಿಂದ ಒಡವೆ ಕೊಡ್ಸಿದ್ರೆ ಅದಕ್ಕೆ ನನಗ್ಯಾಕೆ ಕಂದ ಸಮಜಾಯಿಸಬೇಕು? ನಿನ್ ಹೆಂಡತಿ ಬಗ್ಗೆ ನೀನ್ ತೋರ್ಸೋ ಪ್ರೀತಿ ನೀನ್ ಕೊಡ್ಸಿರೋ ಒಡವೆಗಿಂತ ತುಂಬಾ ದೊಡ್ಡ ಆಭರಣ. ಅದ್ ಯಾವಾಗ್ಲೂ ಹಾಗೇ ಇರ್ಬೇಕು. ಛೇ, ಭಾವಂಗ್ ಹೆಂಡತಿಯಾಗಿ ನಾನ್ ಅನ್ಭವಿಸ್ಬೇಕಾಗಿದ್ದ ಸಂತೋಷನ ರಾಧಿಕಾ ಅನ್ಭವಿಸ್ತಾ ಇದ್ದಾಳೆ. ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ. ಅಮ್ಮ ರಾಧಿಕಾ, ಅತ್ತೆ, ನಾಳೆ ಮಾಡ್ತಿರೋ 16ನೇ ದಿನದ ವ್ರತಕ್ಕೆ ಪುರೋಹಿತರಿಗೆ ಬರೋಕ್ ಹೇಳಿದ್ದೀನಿ. ಮುತ್ತೈದೆಯರಿಗೂ ವಿಷಯ ತಿಳಿಸಿದ್ದೀನಿ. ಮಿಕ್ಕಿದ ಏರ್ಪಾಟೆಲ್ಲ ಮಾಡಿ ಮುಗಿಸಿದ್ದೀನಿ. 16ನೇ ದಿನದ ವ್ರತಕ್ಕೆ ನಿಮ್ಮ ಅಪ್ಪ ಮತ್ತೆ ಅಮ್ಮ ಇಬ್ರು ಖಂಡಿತ ಬರಬೇಕು. ನಿಮ್ಮಿಬ್ರಿಗೂ ಅವರು ಬಟ್ಟೆ ಕೊಡಬೇಕು. ಅವರೇ ಈ ಕಾರ್ಯಕ್ರಮನ ಮುಂದೆ ನಿಂತು ನಡೆಸ್ಬೇಕು. ರಾಧಿಕಾ, ಅವ್ರಿಗೊಂದ್ಸಲ ಫೋನ್ ಮಾಡಿ ಮಾತಾಡು. ಹಾ, ಆಯ್ತು ಅತ್ತೆ. ತಗೋ ಅಕ್ಕ. ಅತ್ತಿಗೆ, ರಾಧಿಕಾ ಏನಾದ್ರೂ ಫೋನ್ ಮಾಡಿದ್ಲಾ? ಅಲ್ಲಿ ಹೇಗಿದ್ದಾಳಂತವಳು? ನನ್ ಬಂಗಾರಿಗೆ 100 ವರ್ಷ ಆಯಸ್ಸು. ಈಗ ತಾನೇ ನೆನಪು ಮಾಡ್ಕೊಂಡೆ ಆಗ್ಲೇ ಫೋನ್ ಮಾಡಿದ್ಲು. ಅಮ್ಮ ರಾಧಿಕಾ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ನೀವ್ ಹೇಗಿದ್ದೀರಾ? ನೀನು ಪ್ರಿಯಾ ಚೆನ್ನಾಗಿದ್ದೀರಾ ಅಂದ್ರೆ ನಾವು ಚೆನ್ನಾಗಿರ್ತೀವಲ್ವಮ್ಮ. ಅಮ್ಮ, ನಾಳೆ 16ನೇ ದಿನದ ವ್ರತ. ನಂಗೆ ಕರಿಮಣಿ ಹಾಕ್ತಿದ್ದಾರೆ. ನೀನು ಅಪ್ಪ ತಪ್ಪದೆ ಬರಬೇಕು. ನಮಗ್ ಬಟ್ಟೆನೂ ತರ್ಬೇಕಂತೆ. ಅತ್ತೆ ಹೇಳು ಅಂದ್ರು. ಅಯ್ಯೋ, ಒಳ್ಳೆ ಸುದ್ದಿನೇ ಹೇಳಿದ್ಯಮ್ಮ. ನನ್ ಮನೆ ಕೆಲ್ಸದ ಮಧ್ಯೆ ಅದನ್ನ ಮರ್ತೇ ಬಿಟ್ಟಿದ್ದೆ. ರಾಧಿಕಾ, ಒಂದ್ಸಲ ನಾನು ಕೊಡಮ್ಮ. ಅಮ್ಮ, 1 ನಿಮಿಷ, ಅತ್ತೆ ಮಾತಾಡ್ತಾರಂತೆ. ಅದ್ಕೆ ನಮಸ್ಕಾರ. ನಮಸ್ಕಾರ ಅದ್ಕೆ. ನೀವು ಅಣ್ಣ ಹೇಗಿದ್ದೀರಾ? ಆರಾಮ? ಹಾ, ಚೆನ್ನಾಗಿದ್ದೀವಿ ಅದ್ಕೆ. ನಾಳೆ 16ನೇ ದಿನದ ವ್ರತ. ನೀವು ಬೆಳಗ್ಗೆನೆ ಬಂದ್ಬಿಡ್ಬೇಕು. ಖಂಡಿತ ಬರ್ತೀವದ್ಕೆ. ನಿಮ್ ಜೊತೆ ಇಡೀ ದಿನ ಕಳೆದ ಹಾಗೂ ಇರುತ್ತೆ. ಆಗ್ಲಿ, ಫೋನ್ ಇಡ್ತೀನಿ. ಏನಂತೆ ಅತ್ತಿಗೆ? ಏನಾದ್ರೂ ವಿಶೇಷನಾ? ನನ್ ಸೊಸೆ ಏನಾದ್ರೂ ನೀರ್ ಹಾಕೊಂಡ್ಲಾ? ಅಂಥದ್ದೇನೂ ಇಲ್ಲ. ರಾಧಿಕಾಗೆ ಕರಿಮಣಿ ಶಾಸ್ತ್ರ ಅಂತೆ. ನಾಳೆ ನಮ್ಮನ್ನೆಲ್ಲ ಬರೋಕ್ ಹೇಳಿದ್ದಾರೆ. ಭಗವಂತ, ಆದಷ್ಟು ಬೇಗ ನನ್ನ ಮಗಳು ತಾಯಿ ಆಗೋ ಹಾಗೆ ಮಾಡಿ ಆ ಶುಭ ಸುದ್ದಿನೂ ನಾವು ಕೇಳೋ ಹಾಗೆ ಮಾಡು.
ದೇವ್ರ ಅದೆಲ್ಲ ನೋಡ್ಕೋತಾನೆ ಬಿಡು ಅದಕ್ಕೆ. ರಾಧಿಕಾ, ಸ್ವಲ್ಪ ನೀರು ಕೊಡು. ಕೈಲೇಶ್ ಅವರೇ, ಯಾಕೆ ಅಷ್ಟೊಂದು ಟ್ಯಾಬ್ಲೆಟ್ ತಗೋತಿದ್ದೀರಾ? ತಲೆನೋವು ತಡ್ಕೊಳಕ್ಕಾಗ್ತಿಲ್ಲ ರಾಧಿಕಾ. ಸಾಯಂಕಾಲದಿಂದ ತುಂಬ ತೊಂದರೆ ಕೊಡ್ತಿದೆ. ಮತ್ತೆ ನನಗೆ ಹೇಳಲೇ ಇಲ್ಲ ನೀವು. ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳ್ತಿದ್ದೀನಲ್ಲ. ನೆಗಡಿ, ಕೆಮ್ಮು, ಜ್ವರ, ತಲೆನೋವು ಏನೇ ಪ್ರಾಬ್ಲಮ್ ಇದ್ರೂ ಸರಿ, ಅವಶ್ಯಕತೆ ಮೀರಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಹೆಲ್ತ್ಗೆ ಒಳ್ಳೇದಲ್ಲ ಅದು. ಮತ್ತೆ ತಲೆನೋವು ಕಡಿಮೆ ಮಾಡೋದು ಹೇಗೆ? ನಾನು ಮಸಾಜ್ ಮಾಡ್ತೀನಿ, ಕಡಿಮೆ ಆಗುತ್ತೆ. ಮಸಾಜ್ ಮಾಡ್ತೀಯಾ? ಯಾಕೆ, ಬೇಡವಾ? ನೀನೇ ಮಸಾಜ್ ಮಾಡ್ತೀನಿ ಅಂದರೆ ಬೇಡ ಅನ್ನೋಕ್ಕಾಗತ್ತಾ ಹೇಳು? ಆ ಮಾತಿಗೆ ನನ್ನ ತಲೆನೋವು ಅರ್ಧ ಕಮ್ಮಿ ಆಯಿತು. ಮಾಡು. ಸರಿ, 1 ನಿಮಿಷ. ತಲೆ ಎತ್ತಿ. ಇವಾಗ ಹೇಗಿದೆ? ಆಹಾ, ನಿಜವಾಗ್ಲೂ ನಿನ್ನ ಕೈಯಲ್ಲೇನೋ ಮಾಯೆ ಇದೆ. ಯಾವುದೋ ಭಾರ ಇಳ್ದಿರೋ ಥರ ತಲೆನೋವೆಲ್ಲ ಮಾಯ ಆಗೋಯ್ತು. ಏನೇ ಆದರೂ ನೀನು ಗ್ರೇಟ್. ಸಾಕು ಸಾಕು, ನಿಮ್ಮ ಹೊಗಳಿಕೆನ ಸ್ವಲ್ಪ ನಿಲ್ಲಿಸಿ.
ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಕವಿ ಯಾಕೆ ಬರ್ದಿದಾರೋ ಗೊತ್ತಿಲ್ಲ. ನಿನ್ನಗು ನೋಡ್ತಿದ್ರೆ ಮಾತ್ರ ಮೃದುವಾಗಿರೋ ಒಂದು ಮುಳ್ಳು ಮನ್ಸಿಗೆ ಚುಚ್ತಿರೋ ಹಾಗಿದೆ. ಸಾಕು ನಿಲ್ಸಿ. ನಾಳೆ 14ನೇ ದಿನದ ವ್ರತ ಬೇರೆ, ತುಂಬಾ ಕೆಲಸ ಇದೆ. ನೀವು ಬೇಗ ಮಲ್ಕೊಳ್ಳಿ. ಓಕೆ. ಆ ಬಾಕ್ಸ್ ಇಲ್ಲಿ ಕೊಡಿ. ರಾಧಿಕಾ, ಅತ್ತೆ, ಪ್ರಿಯಾ ಬಾ. ಏನತ್ತೆ? ಸೊಸೆ ಆದವಳು ಹೊಸ್ಲಿಗೆ ಅರ್ಶನ ಹಚ್ಚಿ ಕುಂಕುಮ ಇಟ್ರೆ ತುಂಬಾ ಒಳ್ಳೇದಮ್ಮ. ಅದೇ ನಮ್ ಸಂಪ್ರದಾಯ. ಮೊದಲು ಆ ಕೆಲಸ ಮಾಡು. ಸರಿ ಅತ್ತೆ, ಬಾ. ನೋಡಿ ಅವಳನ್ನ ಮದುವೆ ಆದ 15 ದಿನಕ್ಕೆ ಚೆನ್ನಾಗಿ ನಾಟಕ ಮಾಡ್ತಾ ಒಳ್ಳೆವಳನ್ನು ಮುಖವಾಡ ಹಾಕೊಂಡು ಅತ್ತೆನ ಗಂಡನ್ನ ಅವಳು ಬುಟ್ಟಿಗೆ ಹಾಕೋತಿದ್ದಾಳೆ. ಅವಳು ಮೇಲ್ನೋಟಕ್ಕೆ ಕಾಣಿಸೋಷ್ಟು ಗುಣವಂತೆ ಅಲ್ಲ ಅಂತ ನಿನ್ನತ್ತೆಗೆ ನಂಬಿಕೆ ಬರೆಸ್ಬೇಕು. ಅದೇನೋ ಬೇಗ ಮುಗಿಸಿ ಈ ಕುಟುಂಬದಿಂದ ಅವಳನ್ನ ಬೇಗ ಆಚೆ ಹಾಕ್ಸಮ್ಮ. ನೋಡು, ಇಂಥ ಕೆಲಸನ ಆತ್ರ ಬಿದ್ದು ಮಾಡಬಾರ್ದು. ನಿಧಾನವಾಗಿ ಅವಕಾಶ ಸಿಕ್ಕೋ ಪ್ರತಿ ಸಲನೂ ರಾಧಿಕಾನ ಬೈಸ್ತಾ ಹೊಡಿಸ್ತಾ ನಿಮ್ಮತ್ತೆ ಮನ್ಸು ಅವಳನ್ನ ಕಂಡ್ರೇನೆ ಊರ್ದು ಹೋಗೋ ಹಂತಕ್ಕೆ ತರಬೇಕು. ಆ ಅವಕಾಶ ಯಾವಾಗ ಬರುತ್ತೋ ಇದೆಲ್ಲ ನೀನು ಯಾವಾಗ ಮಾಡ್ತೀಯೋ? ಒಂದು ಅವಕಾಶ ಈಗ ತಾನೇ ಬಂದಿದ್ಯೆ. 16ನೇ ದಿನದ ವ್ರತ ಅವಳಿಗೆ ಅವ್ರತ್ತೆ ಕೈಲಿ ಬೈಸ್ಕೊಳ್ತಾನೆ ಶುರು ಆಗುತ್ತೆ. ರಾಧಿಕಾ ಅವರೇ, ಇಲ್ಲಿ ಕೆಲಸ ಎಲ್ಲ ಮುಗ್ದಿದೆ. ಬೇರೆ ಏನಾದ್ರೂ ಇದೆಯಾ? ಅಲ್ಲಿ ಒಳಗಡೆ ಹೂವಿಟ್ಟಿದ್ದೀನಿ, ತಗೊಂಡ್ ಬನ್ನಿ. ಅಕ್ಕ, ನೀನ್ ಹೊಸ್ಲು ಕಡೆ ಹೋಗ್ತಿರೋ, ನಾನ್ ನೀರ್ ತಗೊಂಡ್ ಬರ್ತೀನಿ. ಅಯ್ಯಯ್ಯಯ್ಯೋ, ಎಂಥ ಅಪಚಾರ, ಎಂಥ ಅಪಚಾರ! ಒಳ್ಳೇದಾಗ್ಲಿ ಅಂತ 16ನೇ ದಿನದ ವ್ರತ ಮಾಡ್ತಿದ್ರೆ ಅರ್ಶನ ಬೀಳಿಸ್ಬೇಕಲ್ಲ. ನಾನು ಬೇಕು ಅಂತ ಬೀಳಿಸ್ಲಿಲ್ಲ. ನಿರ್ಲಕ್ಷ್ಯ. ಅಶುಭ ಅಂತ ಗೊತ್ತಿದ್ರೂ ಕೂಡ ಇಷ್ಟೊಂದು ಅಹಂಕಾರ ತೋರಿಸ್ತೀಯಾ? ಅವತ್ ನೋಡಿದ್ರೆ ತಪ್ಪಂತ ಗೊತ್ತಿದ್ರು ಮಡ್ಲಕ್ಕೆ ಮಣ್ಪಾಲ್ ಮಾಡಿದ್ದೆ.
ಇವತ್ ನೋಡಿದ್ರೆ ಈ ಘನ್ಕಾರ್ಯ ಮಾಡಿದ್ಯಾ. ಮೊದ್ಲೇ ನಮ್ಮ ಅತ್ಕೆಗೆ ಇಂಥ ಆಚಾರದ ವಿಷಯದಲ್ಲಿ ಕಟ್ನಿಟ್ ಜಾಸ್ತಿ. ನಡುಮನೇಲೆ ಅರ್ಶನ ಕುಂಕುಮನ ನೆಲದ ಪಾಲ್ ಮಾಡಿದ್ಯಾ ಅಂದ್ರೆ ಏನ್ ಅಶುಭ ನಡೆಯುತ್ತೋ ಏನೋ. ಏನ್ ನಿಮ್ದು? ಬೇಕು ಅಂತ ಯಾರಾದ್ರೂ ಮಾಡ್ತಾರಾ? ಕೈ ಜಾರ್ ಬಿದ್ದಿರುತ್ತೆ. ಇವಾಗ ಅತ್ತೆ ಮುಂದೆ ಬೇಕು ಅಂತ ಚಾಡಿ ಚುಚ್ಚುತ್ತಿದಿರಲ್ಲ. ಯಾಕಮ್ಮ ಅಷ್ಟೊಂದ್ ಕೋಪ? ಇದ್ದಿದ್ ತಾನೇ ಹೇಳ್ದೆ. ರಾಧಿಕಾ, ಕರಿಮಣಿ ಹಾಕೋ ದಿನ ಅರ್ಶನ ಕುಂಕುಮ ನೆಲಕ್ ಬೀಳೋದು ಎಂಥ ಅನಿಷ್ಟ. ಹುಷಾರಾಗಿರ್ಬೇಕಲ್ವಮ್ಮ. ಕೆಳಗ್ ಬಿದ್ದಿರೋದೆಲ್ಲ ಶುದ್ಧ ಮಾಡಿ, ಯಾವ ತೊಂದ್ರೆನೂ ಬರ್ದಿರೋ ಹಾಗೆ ಕಾಪಾಡು ಅಂತ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೋ. ಆಮೇಲೆ ಅರ್ಶನ ಕುಂಕುಮ ತಗೊಂಡು ಹೋಗಿ ಹೊಸ್ಲಿಗೆ ಹಚ್ಚು. ಯಾಕಪ್ಪ ಭಗವಂತ ನಂಗೆ ಇಷ್ಟೊಂದು ಪರೀಕ್ಷೆ ಇಡ್ತಿದ್ಯಾ? ನಡೆದಿರೋ ಅಪಚಾರದಿಂದ ಯಾವ ತೊಂದರೆನೂ ಆಗದೆ ಇರೋ ಥರ ನೋಡ್ಕೋತಂದೆ. ಎಲ್ಗೆ ಅಂತ ಎಷ್ಟು ಕೇಳಿದ್ರು ಹೇಳ್ತಾನೆ ಇಲ್ವಲ್ಲೋ. ಆ ತಾಳಿ ಯಾಕೋ? ಮದುವೆ ನಡಿಬೇಕು ಅಂದ್ರೆ ತಾಳಿ ಇರ್ಬೇಕಲ್ಲ ಮಗ. ಮದುವೆನಾ? ಯಾರ್ಗೆ? ನನಗೆ ರಾಧಿಕಾಗೆ. ನಿನಗೂ ರಾಧಿಕಾಗೂ ಮದುವೆನಾ? ಬುದ್ಧಿ ಇದ್ದೇ ಮಾತಾಡ್ತಾ ಇದ್ಯಾ? ಇವತ್ತು ಅಲ್ಲಿ ನಡೆಯೋದು 16ನೇ ದಿನದ ವ್ರತ ಅಲ್ಲ ಮಗ, ನಂದು ರಾಧಿಕಾದು ಮದುವೆ. ಲೇ ಅಮರ್, ಪ್ಲೀಸ್ ಕಣೋ, ನನ್ನ ಮಾತು ಕೇಳೋ. ನೀನು ಆತರ ಪಡೋದ್ರಿಂದ ನಿನ್ನ ಜೀವನ, ರಾಧಿಕನ್ ಜೀವನದ ಜೊತೆಗೆ 2 ಕುಟುಂಬಗಳು ಕೂಡ ನಾಶ ಆಗ್ತಿವೆ ಕಣೋ. ಇನ್ನೊಂದ್ಸಲ ಯೋಚನೆ ಮಾಡಿ. ನನ್ನ ಪ್ರೀತಿಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರೋದು ನಿಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾರೇ ಅಡ್ಡ ಬಂದ್ರು ಈ ಮದುವೆ ನಿಲ್ಲಲ್ಲ. ರಾಧಿಕಾ ಕೊರಳಿಗೆ ತಾಳಿ ಕಟ್ಟೇ ಕಟ್ತೀನಿ. ಲೇ ಅಮರ್,
ಲೇ ಅಮರ್, ಲೇ ನೀನು ಆಗ್ಲೇ ಅವಳಿಗೆ ತುಂಬ ತೊಂದರೆ ಕೊಟ್ಟಿದ್ಯಾ. ಈಗ ನೀನು ಸೀದಾ ತಾಳಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ಯಾ. ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಲೇ ಅಮರ್, ಏಯ್